ಈ ಧರ್ಮಸ್ಥಳದ ಸಾವಿರಾರು ಹೆಣ್ಣು ಮಕ್ಕಳ ಕಿಡ್ನ್ಯಾಪ್, ಅತ್ಯಾಚಾರ, ಕೊಲೆ, ಅಕ್ರಮವಾಗಿ ಶವ ಸಂಸ್ಕಾರ ಮಾಡಿರೋ ವಿಚಾರಕ್ಕೆ SITಯನ್ನು ರಚನೆ ಮಾಡುತ್ತಾರೆ, ಸಮಾಜದಲ್ಲಿ ಸತ್ತವರಿಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ತಿಳಿದುಕೊಂಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಕೊಲೆ ಆರೋಪಿಗಳ ಜೊತೆಯಲ್ಲಿ ನಿಂತ್ಕೊಂಡು SIT ರಚನೆ ಮಾಡದೆ ಇರುವಂಥ ಆ ವಿಟ್ನೆಸ್ಗಳನ್ನು, ಕಂಪ್ಲೇಂಟ್ದಾರರನ್ನು ಕೊನೆ ಮಾಡಿ ಈ ಕೇಸನ್ನು ಮುಚ್ಚಾಕಬೇಕು ಅಂತ ಷಡ್ಯಂತ್ರದ ಒಂದು ಭಾಗವಾಗಿರೋದು ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಕಳೆದ 15 ದಿವಸದಿಂದ ಸಾಮಾಜಿಕ ಜಾಲತಾಣ, ಮಾಧ್ಯಮ ಮಿತ್ರರನ್ನೆಲ್ಲ ಸೇರಿಕೊಂಡು ಸರ್ಕಾರದ ಮೇಲೆ ಪ್ರೆಷರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಬಿದ್ವಿ. ಬಟ್ ಇಟ್ ಹ್ಯಾಸ್ ಫೇಲ್ಡ್. ನೆನ್ನೆ ಕಿರಿಯ ಸಹೋದರ ವಕೀಲರು ಸಹ ಭೇಟಿ ಮಾಡಿ, ವಕೀಲರ ಜೊತೆಯಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದಂಥ ಗೋಪಾಲ್ ಗೌಡ್ರು ಸಹ ಇವತ್ತು ಪ್ರೆಸ್ ಬ್ರೀಫ್ ಮಾಡಿದ್ದಾರೆ. ಯಾವುದೇ ರೀತಿಯ ಬದಲಾವಣೆ ಸರ್ಕಾರದ ನಿಲುವಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ we are appealing to Supreme Court with a writ petition seeking direction to set up an SIT under a retired High Court judge with all the sophistication, a team to remove all the bodies, ಶವಗಳನ್ನು ಹೊರ ತೆಗೆದು, with a medical team, with a postmortem team, with a forensic team, with a DNA team, with the excavation team, with the video team, ಮತ್ತು ಇಡೀ ಧರ್ಮಸ್ಥಳದ ಸುತ್ತಮುತ್ತ ಎಲ್ಲ ಅದನ್ನು ಆ ಎಂಟೈರ್ ಏರಿಯಾನ ಸೀಸ್ ಮಾಡಿ, ಓಕೆ, ಆ್ಯಂಡ್ ವಿ ವಾಂಟ್ NIA CBI ಟು ಟೇಕ್ ಓವರ್ ದಿಸ್ ಮನಿ. ಜೊತೆಯಲ್ಲಿ SIT ಮಾಡದೇ ಇರಲಿಕ್ಕೆ 3,500 ಕೋಟಿ ಒಂದು ಆ್ಯಂಬುಲೆನ್ಸಲ್ಲಿ ಕೆಲವು ಬ್ರೋಕರ್ಗಳು ಸರ್ಕಾರದಲ್ಲಿ ಕೊಟ್ಟು ಇದನ್ನು ತಪ್ಪಿಸಿದ್ದಾರೆ ಅಂತ ಇದು ಕೂಡ ಆರೋಪ ಇದೆ. ಹಾಗಾಗಿ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಟು ED ಟು ಇನ್ವೆಸ್ಟಿಗೇಟ್. ಈ SIT ಮಾಡಿದಕ್ಕೆ ಸರ್ಕಾರದಲ್ಲಿರೋರ ಕೈಗೆ 3,500 ಕೋಟಿ ಕ್ಯಾಶ್ ಬಂದಿದೆ ಅಂತೆ ಆ್ಯಂಬುಲೆನ್ಸಲ್ಲಿ. ಸೊ EDಗೂ ಕೂಡ ಡೈರೆಕ್ಷನ್ಸನ್ನು ಕೊಡಿಸ್ತೀವಿ. ವಿ ವಾಂಟ್ ಜಸ್ಟಿಸ್. ಓಕೆ, ತಪ್ಪು ಮಾಡಿದವ್ರು ಜೈಲಿಗೆ ಹೋಗಲೇಬೇಕು. ಅವನೆಷ್ಟು ದೊಡ್ಡ ಪರಾಕ್ರಮಿ ಆಗಿದ್ರು ಪರವಾಗಿಲ್ಲ, ದೇವಮಾನ ಆಗಿದ್ರು ಪರವಾಗಿಲ್ಲ, ಎಷ್ಟು ದೊಡ್ಡ ರಾಜಕಾರಣಿ ಆಗಿದ್ರು ಜೈಲಿಗೆ ಹೋಗಲೇಬೇಕು, ನ್ಯಾಯ ಸಿಗಲೇಬೇಕು. ಯಾರ್ಯಾರು ಸತ್ತಿದ್ದಾರೆ ಅವ್ರ ಹೆಣಗಳನ್ನು ಸಂಬಂಧಪಟ್ಟವ್ರಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೊಡಿಸ್ಬೇಕು. ಇದು ಸಮಾಜದ ಜವಾಬ್ದಾರಿ, ನಮ್ಮ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ಧನ್ಯವಾದಗಳು. ಥ್ಯಾಂಕ್ಸ್ ಎ ಲಾಟ್. ಬಟ್ ಸಿದ್ದರಾಮಯ್ಯ ಗೌರ್ಮೆಂಟು ಚೀಟಿಂಗ್ ಗೌರ್ಮೆಂಟು, ಸಾಮಾನ್ಯ ಜನರ ಗೌರ್ಮೆಂಟ್ ಅಲ್ಲ, ಚೀಟಿಂಗ್ ಗೌರ್ಮೆಂಟ್ ಅಂತ ಪ್ರೂವ್ ಮಾಡಿಬಿಟ್ರು. ಥ್ಯಾಂಕ್ ಯು.